ನೋಡಿ ಫ್ರೆಂಡ್ಸ್, ನಾನು ತುಂಬ ಸಲ ಕರಿಬೇವಿನ ಗಿಡ ತಂದು ಹಚ್ತೀನಿ, ಆದರೆ ನನ್ನ ಕೈಗೆ ಏನೋ ಗೊತ್ತಿಲ್ಲ, ಒಟ್ಟು ಹತ್ತೋದೇ ಇಲ್ಲ ಕರಿಬೇವಿನ ಗಿಡ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ನೀವು ಯಾರಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆದರೂ ಒಂದು ತಂದು ಹಚ್ಚಿದ್ದೀನಿ, ನೋಡೋಣ ಹತ್ತುತ್ತಾ ಇಲ್ವಾ ಅಂತ. ನೋಡಿ, ಇವಾಗ ರೆಡ್ದು ಸಣ್ಣ ರೋಸ್, ಬಟನ್ ರೋಸ್ ಬಿಟ್ಟಿತ್ತು, ಮತ್ತು ಯೆಲ್ಲೋ ಕಲರ್ ದೊಡ್ಡ ರೋಸು ಸಹ ಬಿಟ್ಟಿತ್ತು. ಇದು ಇನ್ನೂ ಅಳ್ಳಬೇಕು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ಫ್ರೆಂಡ್ಸ್. ನನಗೆ ಗುಲಾಬಿ ಹೂ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಇವತ್ತು ನಾನು ಸೌತೆಕಾಯಿ ಸಾಂಬಾರು ಮಾಡಕತ್ತಿದ್ದೆ. ಸೌತೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಾರು ಸೌತೆಕಾಯಿ ಕೊಡಿ ಅಂದರೆ ಸಂತೆಯಲ್ಲಿ ಕೊಡ್ತಾರೆ. ಈ ಥರ ಮೇಲ್ಗಡೆ ಎಲ್ಲ ಬೀಜ ಎಲ್ಲ ತೆಗೆದು ಇಷ್ಟು ದೊಡ್ಡಕಾಯಿ ಹೆಚ್ಚಿಟ್ಕೋಬೇಕು ನೋಡ್ರಿ. ಸಣ್ಣಗೆ ಹೆಚ್ಚಬಾರ್ದು, ನಾವು ದೊಡ್ಡಕಾಯಿ ಇರಬೇಕು ಸೌತೆಕಾಯಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ, ಮತ್ತೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಒಂದು ಟೊಮೊಟೊ ಹಣ್ಣು ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಇವನ್ನ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಈ ಥರ ಮೇಲ್ಗಡೆ ಎಲ್ಲ ಸಿಪ್ಪೆ ತಗೊಂಡು ಇಷ್ಟು ದೊಡ್ಡದಾಗಿ ಹೆಚ್ಕೊಂಡು ಹುಣಸೆ ರಸ ಮತ್ತು ಉಪ್ಪು, ಒಂದು ಟೊಮೊಟೊ ಹಣ್ಣು 3 ಹಾಕಿಬಿಟ್ಟು ಒಂದು 15 ನಿಮಿಷ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಮಂಗಳೂರು ಸ್ಟೈಲು ಸೌತೆಕಾಯಿ ಸಾಂಬಾರು ಅಂತಲೇ ಹೇಳ್ತೀನಿ. ನಮ್ಮದು ಫಂಕ್ಷನಲ್ಲೇ ಭಟ್ರು ಮಾಡಿ ತೋರಿಸಿದ್ರು, ಅದಕ್ಕೆ ನಾನು ನಿಮಗೆ ಅವ್ರದ್ದು ನೋಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡೋಣ ಯಾವ ಥರ ಮಾಡೋದು ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ. ಇವಾಗ ಒಗ್ಗರಣೆಗೆ ನಾವು ಮಸಾಲ ಬೇಕಾಗತ್ತಲ್ಲ, ಅದಕ್ಕೆ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಹಾಕಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಒಣ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಅಷ್ಟೇ ಹಾಕಬೇಕು, ಮತ್ತು ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ. ಇದಕ್ಕೆ ನಾನು ಈರುಳ್ಳಿ ಏನು ಹಾಕ್ತಾಯಿಲ್ಲ, ನೀವು ಬೇಕಾದ್ರೆ ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿ ಹಾಕಿದರೆ ಟೇಸ್ಟ್ ಆಗೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು ಸೌತೆಕಾಯಿ ಸಾಂಬಾರು ಫ್ರೆಂಡ್ಸ್. ಸಾದಾ ಸೌತೆಕಾಯಿ ಇಂತ ಈ ಸೌತೆಕಾಯಿ ತೊಗೊಂಡು ಬಂದು ಸಾಂಬಾರು ಮಾಡಬೇಕು. ಸೌತೆಕಾಯಿ ತೋರಿಸಿದಲ್ಲ ನಿಮಗೆ, ಸಾರಿಂದು ಸೌತೆಕಾಯಿ ಆ ಟೈಪ್ ಇರುತ್ತೆ. ಆ ಸೌತೆಕಾಯಿ ತಂದು ನೀವು ಸಾಂಬಾರು ಮಾಡ್ಕೋಬೋದು. ಇವಾಗ ನೋಡಿ, ನಾನು ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಕೊಬ್ಬರಿ ಬೇಕಾದರೆ ಹಾಕ್ಕೊಳ್ರಿ, ನಾನು ಕೊಬ್ಬರಿ ಸ್ಕಿಪ್ ಮಾಡಿದ್ದೀನಿ. ನಮ್ಮ ಮನೇಲಿ ಕೊಬ್ಬರಿ ಜಾಸ್ತಿ ತಿನ್ನಲ್ಲ ಅಂತೇಳಿ ಕೊಬ್ಬರಿ ತೆಗೆದಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಹಾಕ್ಕೋಬೋದು, ಒಣ ಕೊಬ್ಬರಿನ ನೋಡಿ. ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಾಗೇನಾದರೂ ಮಾಡ್ಕೋಬೋದು, ಕೊಬ್ಬರಿ ಬೇಡ ಅನ್ನೋರು ಕೊಬ್ಬರಿ ಸ್ಕಿಪ್ ಮಾಡಿ. ಇದನ್ನೆಲ್ಲ ನೀವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರಬೇಕು. ಆರಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಂದುಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಬೇಕು ನೋಡಿ. MTR ಸಾಂಬಾರು ಪೌಡ್ರ್ ಇದ್ದರೆ ಹಾಕಿರಿ, ನೀವು ಇಲ್ಲ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತೀರಲ್ಲ ಆ ಸಾಂಬಾರು ಪುಡಿನಾದರೂ ಹಾಕಬೇಕು ನೋಡಿ. ಅರಿಶಿನ ಪುಡಿ ಅದೇನು ಹಾಕೋಂಗಿಲ್ಲ, ಯಾಕಂದರೆ ಕಲರ್ ಜಾಸ್ತಿ ಆಗುತ್ತೆ, ತಿನ್ನೋಕ್ಕೆ ಸಾಂಬಾರು ತಿನ್ನೋಕ್ಕೆ ಒಂಥರ ಮದ ಆಗಿಬಿಡುತ್ತೆ. ಯಾಕಂದರೆ ಮಸಾಲ ಹಾಕಿರ್ತೀವಲ್ಲ ಆಲ್ರೆಡಿ ನಾವು, ಅದಕ್ಕೆ ಅರಿಶಿನ ಪುಡಿ ಏನು ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಖಾರ ಪುಡಿ ಹಾಕ್ಕೋಬೋದು, ಆದರೆ ಮೆಣಸಿನ್ಕಾಯಿ ಅಷ್ಟು ಟೇಸ್ಟ್ ಖಾರ ಪುಡಿ ಇಲ್ಲಿ ಬರೋಲ್ಲ ನೋಡಿ. ಇವಾಗ ನಾನೆಲ್ಲ ಮಿಕ್ಸಿ ಮಾಡ್ಕೊಂಬಂದೆ, ಅದನ್ನ ಇದಕ್ಕೆ ಹಾಕ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಆವಾಗಲೇ ನಾವು ಸೌತೆಕಾಯಿ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಹುಳಿ ಬರ್ತದೆ, ಹುಳಿ ಬರ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಹುಣಸೆ ಹಣ್ಣು ಸ್ವಲ್ಪ ಹಿಂಡಿದ್ದೆ ನೋಡಿ. ಇವಾಗ ಮತ್ತೆ ಅದಕ್ಕೆ ನಾವು ಒಗ್ಗರಣೆ ಕೊಡಬೇಕಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ 1-2 ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಮತ್ತು ಸಾಸಿವೆ ಕಾಳು ಅಷ್ಟೇ, ಜೀರಿಗೆ ಏನು ಹಾಕಿಲ್ಲ. ಸಾಸಿವೆ ಕಾಳು ಮತ್ತು ಒಣ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಅರಬಿ ಸೊಪ್ಪು ಮತ್ತು ಸಾರಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡ್ಕೊತಾಯಿದ್ದೆ ನೋಡಿ. ಕೊತ್ತಂಬರಿ ಸೊಪ್ಪು, ಅರಬಿ ಸೊಪ್ಪು, ಉಚ್ಚಿಕ್ಕಿ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಎಲ್ಲ ಸೊಪ್ಪು ಹಾಕಿ ನೀವು ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಬರ್ತೈತಿ. ನಾನು ಎಲ್ಲ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಈ ಸಾಂಬಾರಿಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರ್ತೈತೆ ರೀ ಇದು ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಸೌತೆಕಾಯಿ ಸಾಂಬಾರು ಮಾತ್ರ ನೀವೇ ಹೇಳ್ತೀರಾ. ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ, ಸೌತೆಕಾಯಿ ಸಾಂಬಾರು ನೋಡಿ ಯಾವ ಥರ ಆಗಿದೆ ಅಂತ. ಇದನ್ನು ನೀಟಾಗಿ ನಾವು ಕುದಿಸ್ಕೊಂಬಿಡೋಣ. ಸ್ವಲ್ಪ ಬೆಲ್ಲ ಹಾಕಬೇಕಷ್ಟೇ, ಭಾಳ ಏನು ಬೇಡ, ಸ್ವಲ್ಪ ಆಗಿದೆ ಈ ಸಾಂಬಾರು. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಎಲ್ಲರಿಗೂ ಆ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ, ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.